स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। पूर्व समय म्यूनसिपालिटी के तरफ से जो वार्ड में पानी की समस्या थी उन समस्याओं को लेकर एसडीपीआई की तरफ से एक प्रोटेस्ट किया जा रहा है और चीफ ऑफिसर को खरीद दिया जा रहा है। इसी के खातिर हर गली से और हर वार्ड से जो पानी की समस्या है उनके खातिर एसडीपीआई की तरफ से प्रोटेस्ट किया जा रहा है। आइए जानते हैं आज उन्हीं से एसडीपीआई के लीडरों से। ಮೇಲ್ಕಾಣಿಕೆ ತಾಲೂಕು ಅಭ್ಯರ್ಥಿಗಳು ಹುಣಸಗಿ ಮತೇವಾಡ ವಿಧಾನಸಭಾ ಮತಕ್ಷೇತ್ರ ತಾಲೂಕು ಅಧ್ಯಕ್ಷರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ತಮ್ಮಲ್ಲಿ ವಿನಂತಿಯಲ್ಲಿ ಪಡುವ ನೀರೆಂದರೆ ಮುದ್ದೇಬಿಹಾಳ ಭೂಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶುದ್ಧ ನೀರಿನ ಘಟಕಗಳ ದುರಸ್ತಿ ಮತ್ತು ನಿರ್ವಹಣೆಯ ತುರ್ತು ಅಗತ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಮತ್ತು ಕೆಲವು ವಾರ್ಡ್ಗಳಲ್ಲಿ ಶುದ್ಧ ನೀರಿನ ಘಟಕಗಳು ಸ್ಥಾಪಿಸಿ ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿ ಇಲ್ಲದಿದ್ದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನೀರಿನ ಘಟಕಗಳ ಪ್ರಸ್ತುತ ಸ್ಥಿತಿಯು ತೃಪ್ತಿಕರವಾಗಿಲ್ಲ ಮತ್ತು ಸಾರ್ವಜನಿಕ ಶುದ್ಧ ಕುಡಿಯುವ ನೀರನ್ನು ಪಡೆಯಲು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಹಾಗೂ ಕೆಲವು ವಿಷಯವಾಗಿ ವಾರ್ಡ್ ನಂಬರ್ 12, 18, 20ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಲಕ್ಷ್ಯಕ್ಕೆ ಕಂಡು ಬರುತ್ತದೆ. ಆದರೆ ಒಂದು ಹನಿ ನೀರನ್ನು ಕೂಡ ಬರುವುದಿಲ್ಲ ಮತ್ತು ಕೆಲವು ವಾರ್ಡ್ಗಳಲ್ಲಿ ಸ್ವಚ್ಛತೆ ಹಾಗೂ ಮಾಲಿನ್ಯ ಟ್ಯಾಪ್ಗಳ ಕೊರತೆ ಇತ್ಯಾದಿ ಕೊರತೆ ಇದೆ. ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ನೀಡಬೇಕು. ಶುದ್ಧ ಕುಡಿಯುವ ನೀರಿನ ಘಟಕಗಳ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ನೀಡಬೇಕು. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕಾರ್ಯರೂಪಕ್ಕೆ ತರಬೇಕು ಹಾಗೂ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. जिंदाबाद 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 ಕೊಟ್ಟಂತ ಮಟ್ಟಿಯನ್ನು ಅದೇ ಪ್ರಕಾರ ತಾಲೂಕು ಆಡಳಿತ ಪುರಸಭೆ ವ್ಯಾಪ್ತಿಯಲ್ಲಿರುವ ಶುದ್ಧ ನೀರಿನ ಘಟಕವನ್ನು ನೋಡಿ ಕ್ರಮ ಕೈಗೊಳ್ಳುತ್ತೀವಿ. ಬೀರೂರು ಮುದ್ದೇಬಿಹಾಳದೊಳಗೆ 8 ನೀರಿನ ಘಟಕಗಳು, ಅದರೊಳಗೆ ನಮ್ಮ 6 ವರದಿ ಇದ್ದು ಬೇಸಿಗೆ ಇರೋದ್ರಿಂದ ನೀರಿನ ಮಟ್ಟ ಅಂತರ್ಜಲವನ್ನು ಕುಸಿತ ಆಗಿರುವುದರಿಂದ ಬಂದಾಗಿತ್ತು. ಈಗ ನೀರಿನ ಮತ್ತೆ ಮಳೆ ಆಗಿರೋದ್ರಿಂದ ನೀರು ಸಮರ್ಪಕವಾಗಿ ಮಾಡಿಸಿ ಅದನ್ನು ಹೊಳೆ ಪರಿಶೀಲಿಸಿ ಅದನ್ನು ಕ್ರಮ ಕೈಗೊಳ್ಳುತ್ತೀವಿ. ಒಂದು ಮತ್ತೆ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಹೇಳೋದೇನೆಂದರೆ ಪಟ್ಟಣದ ಸ್ವಚ್ಛತೆಗೆ ನಾವು ಒಬ್ಬರೇ ಹೊಣೆಗಾರರಲ್ಲ. ಸೊ ನೀವು ಕೂಡ ಅದಕ್ಕೆ ಅಷ್ಟೇ ನನ್ನಷ್ಟು ಜವಾಬ್ದಾರಿ ನಿಮಗೂ ಇದೆ. ಅದನ್ನು ನೀವು ಸಹಕರಿಸಿ, ನೀವು ಪಟ್ಟಣದ ಸ್ವಚ್ಛತೆಗೆ ನೀವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೂಡ ಕೋರ್ತಾ ಇದ್ದೀನಿ. ಯಾಕಂದರೆ ಇರೋ ಪಾಪ್ಯುಲೇಷನ್ಗೆ ನಮ್ಮ ಮ್ಯಾನ್ ಪವರ್ ಇರೋದು 40,000 ಪಾಪ್ಯುಲೇಷನ್, ನಮ್ಮಲ್ಲಿ ಇರುವಂಥ 40 ಜನ ಪೌರ ಕಾರ್ಮಿಕರು, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಡೈಲಿ ವೈಸಲ್ಲಿ. ಅದನ್ನು ಈಗ ಮತ್ತು ನೀರಿನ ಕರಳು ಭಾಳ ಜಾಸ್ತಿ ಇದೆ, ಅದನ್ನು ತುಂಬಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವೆಲ್ಲರೂ ಪಟ್ಟಣದ ಏನು ಅಭಿವೃದ್ಧಿಗೆ ಸಹಕರಿಸಬೇಕು, ಅದೇ ರೀತಿಯಾಗಿ ಪಟ್ಟಣದ ಸ್ವಚ್ಛತೆಗೆ ನೀವು ಕೂಡ ಸಹಕರಿಸಬೇಕು. ಮತ್ತು ಇದು ನೀರಿನ ಘಟಕದಿಂದ ತುರ್ತಾಗಿ ನಾನು ಅದು ಸರಿಪಡಿಸಿ ಒಂದು 2 ರಿಂದ 3 ತಿಂಗಳ ಕ್ರಮ ಕೈಗೊಳ್ತೀನಿ. ಅದು ಯಾರ್ಯಾರಿಗೆ ಏನಾದ್ರು ನೋಡಿ ಪರಿಶೀಲನೆ ಮಾಡಿ ಅದು ನೀರಿನ ಮಟ್ಟ ಎಷ್ಟಿದೆ ಅದು ಏನು ಚೆಕ್ ಮಾಡಿಸಿ ನಮ್ಮ ಪರಿಶೀಲನೆ ಮಾಡಿ ಕ್ರಮ सोशल डेमोक्रेटिक पार्टी ऑफ इंडिया की तरफ से हमें एक हमारे चीफ ऑफिसर साहब छत्तीसगढ़ पुलिस चीफ ऑफिसर साहब को मनी देने आए थे। हमारे वार्ड नंबर 12 और 18 और 20 नंबर वार्ड के अंदर वाटर प्लांट बिठाया गया है वहाँ पर। तो अभी तक उसके ओपनिंग भी नहीं करे। 4 साल से वहाँ बिठा तो अभी तक इसके बारे में देखे भी नहीं बोले मेंबर्स भी। और वार्ड नंबर 12 के हमारे मेंबर को बोले तो मेंबर हमारे मेंबर साहब को बोलेगा तो उन्होंने पानी का प्रॉब्लम बताते हैं। वाटर प्लांट बैठाई पूरा काम ऑलरेडी हुआ है, पानी की प्रॉब्लम है। पानी के प्रॉब्लम है, नल का कनेक्शन दिए तो होता कर बोल रहे खाली आश्वासन दे रहे लेकिन अभी तक काम नहीं हो रहा। इसी वजह से और जो वार्ड नंबर 12 के अंदर वहाँ पर वाटर प्लांट बिठाया गया है लेकिन वहाँ पे भी पूरा डैमेज हो गया वाटर प्लांट, अभी तक वो भी चालू नहीं करे। वहाँ भी पूछे तो अभी चालू करने में चाहिए। और वार्ड नंबर 18 के अंदर वाटर प्लांट को चालू भी करे लेकिन चालू कर को बंद हुआ भी वाटर प्लांट, इसके लिए कोई भी ऐसे आगे कार्रवाई नहीं करे। तो हमें वो चीफ ऑफिसर साहब को वही मनी करने के लिए आए थे और वो मनी भी दिए हमें और हमें भी बताएं 2-4 दिन के अंदर हमारा काम कर देते तो मनी आश्वासन दें। चीफ ऑफिसर आश्वासन दें। फिर इसका नेक्स्ट आगे अगर काम नहीं हुआ तो आगे तुम्हारा क्या रहेगा कदम?
फिर हमें क्या है वार्ड के हमारे पूरे वार्ड के जो लोग हैं इनको लेकर यहाँ धरना देते हैं म्यूनसिपालिटी के सामने। तो हमें चीफ ऑफिसर साहब 2 दिन का टाइम दिए। 2 दिन में हमें 8 दिन 10 दिन तक देखते हैं। 10 दिन के बाद हमें आपको धरना देंगे इंशाल्लाह। कहीं बोले तो अभी बारिश के दिन होने की वजह से वो जो पानी नल का पानी छोड़ रहे वो एकदम गंदा पानी आ रहा, उससे लोगों को मलेरिया डेंगू ये होने के चांसेस हैं और बहुत लोग बीमार भी पड़ी। तो उसके असर क्या है हमें मनवी करना है। अभी बारिश के दिन होने की वजह से पानी क्लीन नहीं आ रहा, तो अब जल्द से जल्द करा देने की मैं मांग करें। नहीं करता हूँ तो उग्रवाद कर। ठीक है, आपका नाम सर? मेरा नाम मोहम्मद समीउल्लाह, तालुका प्रेसिडेंट SDK तालुका विजयवाड़ा असेंबली। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.